ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದು ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಅಂತ ಪದಾರ್ಥಗಳು ತೋರಿಸ್ಕೊಡ್ತೀನಿ. ಅನ್ನ, ಎಣ್ಣೆ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು, ಇಂಗು, ಜೀರಿಗೆ, ಕರಿಬೇವು, ಅರಿಶಿಣ, 1 ಕಪ್ಪು ತೆಂಗಿನ ತುರಿ, ಇದರಲ್ಲಿ ಅಂದರೆ 4 ಟೇಬಲ್ ಸ್ಪೂನ್ ಇದೆ, ಮತ್ತು ಸಾಸಿವೆ ಒಗ್ಗರಣೆಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ತುಂಬ ಚಿಕ್ಕದು, ಒಂದು ಅರ್ಧ ಇಂಚ್ ಶುಂಠಿ ತೊಗೊಂಡಿದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು ಒಂದು ಫುಲ್ ಇಲ್ಲ, ಹಾಫ್ ನಿಂಬೆಹಣ್ಣು ಸಾಕಾಗುತ್ತೆ. ಯಾಕಂದರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಆಗಿರೋದ್ರಿಂದ ಲೆಮನ್ ಜಾಸ್ತಿ ಹಾಕ್ಬಾರ್ದು. ಇದರಲ್ಲಿ ಒಂದು ಅರ್ಧ ಹಾಕಿದ್ರೆ ಸಾಕು. ನಾನು ಇಬ್ಬರಿಗಾಗಷ್ಟು ಮಾಡ್ತಾಯಿದ್ದೀನಿ ಚಿತ್ರಾನ್ನ, ಅದಕ್ಕೆ ಇದರಲ್ಲಿ ಅರ್ಧ ಹಾಕೋತಾ ಇದ್ದೀನಿ. ನೀವು ಮಾಡ್ಕೊಳ್ಳೋದ್ರ ಮೇಲೆ, ಕ್ವಾಂಟಿಟಿ ಮೇಲೆ ಇದರಲ್ಲಿ ಪದಾರ್ಥಗಳನ್ನ ಚೇಂಜ್ ಮಾಡ್ಬೋದು. ಬನ್ನಿ ಮೊದಲು ಹೇಗೆ ಮಾಡೋಂತ ನೋಡೋಣ. ಜೊತೆಗೆ ಉಪ್ಪು ಬೇಕು, ರುಚಿಗೆ ತಕ್ಕಷ್ಟು. ಮಾಡೋದಕ್ಕೆ ಎಣ್ಣೆ. ಈಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ. ಅದಕ್ಕೆ ಏನೇನು ಹಾಕಬೇಕು ಅಂತಂದರೆ 3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ತೊಗೊಂಡಿದ್ನಲ್ಲ ಅದು, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ, ನಾವೇನು ತೆಂಗಿನಕಾಯಿ ತೊಗೊಂಡಿದ್ವು ಆ ತೆಂಗಿನಕಾಯಿ, ಮತ್ತು ಈ ಕರಿಬೇವು ಏನು ತೊಗೊಂಡಿದ್ವು ಇದರಲ್ಲಿ ಅರ್ಧ ಕರಿಬೇವು ಇದಕ್ಕೆ ಹಾಕೋತೀನಿ, ಮತ್ತು ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ಕೊತೀನಿ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ, ಗಮ್ ಅಂತ ಬರುತ್ತೆ. ಜೊತೆಗೆ ಸ್ವಲ್ಪ ನೋಡಿ ಇಷ್ಟು ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಚಿತ್ರಾನ್ನಕ್ಕೂ ಹಾಕೋತೀನಿ. ಇಲ್ಲಿ ಒಂದು ಸ್ವಲ್ಪ ಮಸಾಲೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಇಷ್ಟನ್ನು ಹಾಕ್ಕೊಂಡು ಇದನ್ನು ಚಟ್ನಿ ಯಾವ ಥರ ನಾವು ರುಬ್ಕೋತೀವೋ ಆ ಥರ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ಈಗ ಇದನ್ನು ರುಬ್ಕೊಂಡು ಬಂದಾಯಿತು ಸ್ನೇಹಿತರೆ. ಈಗ ನೀವು ನೋಡ್ಬೋದು, ಇದನ್ನು ತುಂಬ ನುಣ್ಣಕ್ಕೆ ರುಬ್ಬಿಲ್ಲ. ತುಂಬ ನುಣ್ಣಕ್ಕೆ ರುಬ್ಬಿಟ್ರೆ ಪೇಸ್ಟ್ ಥರ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಒಂಥರ ಪಲಾವ್ ಥರ ಫೀಲ್ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ನಾವು ಈ ಥರ ಸ್ವಲ್ಪ ಒಂಚೂರು ತರಿ ಇರಬೇಕು, ಆ ಥರ ರುಬ್ಕೊಂಡಾಗ ಅದು ಮಸಾಲೆ ಮಿಕ್ಸ್ ಮಾಡಿದಾಗ ಅನ್ನಕ್ಕೆ, ಕ್ಯಾಪ್ಸಿಕಮ್ಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನೀಗ ಒಂದು ಬಾಣಲೆ ಇಟ್ಕೊಂಡಿದ್ದಕ್ಕೆ ಎಣ್ಣೆ ಹಾಕ್ಕೊತೀನಿ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಒಗ್ಗರಣೆ ಮಾಡೋಣ. ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಈಗ ಎಣ್ಣೆ ಕಾದಿರೋ ಎಣ್ಣೆಗೆ ಈಗ ಸಾಸಿವೆ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾವು ಆಗಲೇ ರುಬ್ಬಬೇಕಾದ್ರೆ ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ವಿ. ಆ ಸಮಯದಲ್ಲಿ ನೀವು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ಈಗ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕೋಬೋದು. ನಾನು ಆಲ್ರೆಡಿ 1 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ಈಗ ಮತ್ತೆ ಜೀರಿಗೆ ಆ್ಯಡ್ ಮಾಡ್ತಾ ಇಲ್ಲ. ಈಗ ಸಾಸಿವೆ ಸಿಡಿತಾ ಇರೋ ಸಾಸಿವೆಗೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಈಗ ಇದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಹಿಂಗೆ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ನ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ. ನಿಮಗೆ ತಿನ್ನೋಕ್ಕೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಎಷ್ಟಾದರೂ ಹಾಕೋಬೋದು. ನಾನು ಇಬ್ಬರಿಗೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ 1 ಕ್ಯಾಪ್ಸಿಕಮ್, ಚಿಕ್ಕ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕೋಬೋದು. ನಾನು ಆಗಲೇ ಮಾಡೋ ಇದರಲ್ಲಿ ಕಡಲೆಬೇಳೆ ನಂದೊಂದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋಯಿತು. ನಾನು ಫ್ಲೇಮ್ ಹೈಯಲ್ಲಿ ಇಟ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಫ್ಲೇಮ್ ಲೋವಲ್ಲಿ ಇಟ್ಕೊಂಡು ಮಾಡಿ. ಈಗ ಕ್ಯಾಪ್ಸಿಕಮ್ನ ಚೆನ್ನಾಗಿ, ಅಂದರೆ ಫುಲ್ಲು ಮೆತ್ತಗಾಗಬಾರ್ದು. ಕ್ಯಾಪ್ಸಿಕಮ್ಮು ಫುಲ್ ಮೆತ್ತಗಾಗ್ಬಿಟ್ರೆ ತಿನ್ನಬೇಕಾದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸ್ವಲ್ಪ ಲೈಟಾಗಿ ಕ್ರಂಚಿ ಥರ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಅರಿಶಿನ ಹಾಕೊಳ್ಳೋಣ. ಈಗ ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಚೇಂಜ್ ಆಗ್ತಾ ಇದೆ. ಈಗ ಈ ಟೈಮಲ್ಲಿ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕ್ಬಿಡೋಣ ಪೂರ್ತಿ ಇದಕ್ಕೆ. ನೋಡಿ, ಮಸಾಲೆ ಹಾಕ್ಕೊಂಡಿದ್ದೀನಿ ಪೂರ್ತಿ, ನಾನು ರುಬ್ಬಿರೋಷ್ಟು ಮಸಾಲೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದರಲ್ಲಿ ಎಣ್ಣೆ ಎಲ್ಲ ಬಿಡಬೇಕು, ಫುಲ್ಲು ನೀಟಾಗಿ ಆ ಥರ ಫ್ರೈ ಮಾಡ್ಕೋಬೇಕು. ಈಗ ಈ ಸಮಯದಲ್ಲಿ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಆಗಲೇ ನಾವು ರುಬ್ಬಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ವಿ ಅಷ್ಟೇ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ.
ಈಗ ನೀವು ನೋಡ್ಬೋದು ಇದು ಒಂದಷ್ಟು ಬೆಂದು ಎಣ್ಣೆ ಬಿಡ್ತಾ ಇದೆ, ಗಟ್ಟಿ ಆಗ್ತಾ ಇದೆ ಚಿತ್ರಾನ್ನದ ಗೊಜ್ಜು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ನಿಮ್ಮ ರುಚಿ ಅನುಸಾರ ಹಾಕೊಳ್ಳಿ ನೀವು. ಈಗ ಇದು ಒಂದು 5 ನಿಮಿಷ ಬೇಯಿಸೋಣ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕಾಯಿ ಎಲ್ಲ ರುಬ್ಬಿದ್ದೀವಲ್ವ, ಅದು ಮಸಾಲೆ ಫುಲ್ಲು ಸ್ಮೆಲ್ ಹೋಗಿ ಬೆಂದಿರೋ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ, ಇಲ್ಲಾಂದರೆ ಯಾಕಂದರೆ ಸೀದೋಗುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ಕೊನೆಯದಾಗಿ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನಾನು ಇಬ್ರಿಗೆ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ ಜಾಸ್ತಿ ತುಂಬ ಹುಳಿನೂ ಇರಬಾರ್ದು, ತುಂಬ ಕಮ್ಮಿ ಹುಳಿನೂ ಇರಬಾರ್ದು, ಲೈಟಾಗಿದ್ದರೆ ಸಾಕು. ಅದಕ್ಕೋಸ್ಕರ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಫ್ಲೇಮ್ನ ಲೋ ಮಾಡಿ ಈಗ ನಿಂಬೆಹಣ್ಣು ಹಾಕೋಣ. ಈಗ ಇದಕ್ಕೆ ನಾನು ಆಗಲೇ ಕುಕ್ ಮಾಡ್ಕೊಂಡಿರೋ ರೈಸ್ ಹಾಕ್ತಾ ಇದ್ದೀನಿ. ಕಲಿಸ್ಕೊಳ್ಳೋಣ. ಈಗ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ನಿಮ್ಗೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕಮ್ಮಿ ಆಗಿತ್ತು ಉಪ್ಪು ಅಂತಂದರೆ ಉಪ್ಪು ಹಾಕೋಬೋದು. ಆಮೇಲೆ ಜೊತೆಗೆ ಇನ್ನೊಂದು ಏನು ಅಂತಂದರೆ, ನೀವು ಮಕ್ಳಿಗೆ ಕೊಡ್ತಾ ಇದ್ರೆ ಈ ಟೈಮಲ್ಲಿ ಬೇಕಾದರೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಮಿಕ್ಸ್ ಮಾಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕ್ಯಾರೆಟ್ ತುರಿ ಹಾಕೋದ್ರಿಂದ ಸಿಗೋದು ಇಲ್ಲ ಕೈಗೆ, ಆರಾಮಾಗಿ ತಿನ್ಕೊತಾರೆ. ಉಪ್ಪೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೊತೆಗೆ ಲಾಸ್ಟಲ್ಲಿ ಇದರಲ್ಲಿ ಸರ್ವ್ ಮಾಡೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ನಾನು ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಬಳಸಿಲ್ಲ. ನೀವು ಬಳಸ್ತಿರೋನಾರಾಗಿದ್ದರೆ ನಾನು ಕ್ಯಾಪ್ಸಿಕಮ್ ಹಾಕೋ ಟೈಮಲ್ಲಿ ಬೇಕಾದರೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕೋಬೋದು. ಆಮೇಲೆ ಜೊತೆಗೆ ಬೆಳ್ಳುಳ್ಳಿ ಹಾಕಿಲ್ಲ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಯೂಸ್ ಮಾಡ್ತೀನಿ ಅನ್ನೋರು ರುಬ್ಬೋ ಟೈಮಲ್ಲಿ ಒಂದು 3 ಎಸ್ಲಷ್ಟು ಬೆಳ್ಳುಳ್ಳಿನೂ ಹಾಕೊಂಡು ರುಬ್ಬಿದ್ರೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಎಲ್ಲ ಹಾಕಿದ್ರೆ ಮಸಾಲೆ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ. ಎರಡು ಹಾಕಿನೂ ಸಹ ಮಾಡ್ಬೋದು, ಹಾಕ್ದೇನೂ ಸಹ ಮಾಡ್ಬೋದು. ಈಗ ಇದು ಕ್ಯಾಪ್ಸಿಕಮ್ ಚಿತ್ರಾನ್ನ ಆಗಿದೆ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ನಾನು, ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ನಮ್ಮನೇಲಿ ಈ ಥರ ಇಷ್ಟ. ನಾವು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಯಾವುದೇ ಅಡುಗೆ ಮಾಡಿದ್ರು, ಅಂದರೆ ನಾಷ್ಟಗಳು ಪಲ್ಯ ಎಲ್ಲ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಈ ಥರ ಹಾಕೊಂಡು ತಿನ್ನೋಕ್ಕೆ. ಜೊತೆಗೆ ಈ ಕೊತ್ತಂಬರಿ ಸೊಪ್ಪಿಂದ ಯೂಸ್ ಏನಾಗುತ್ತೆ ಅಂತಂದರೆ ಬ್ಲಡ್ ಪ್ಯೂರಿಫೈ ಆಗುತ್ತೆ, ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು. ಈಗ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿಯಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಲೈಟ್ ಬೆಳಕಿಗೆ ಇದು ವೈಟ್ ಕಲರ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಯೆಲ್ಲೋ ಕಲರ್ ಇದೆ. ನಿಮಗೆ ಬೇಕು ಅಂದರೆ ಅರಿಶಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಜಾಸ್ತಿ ಡಾರ್ಕ್ ಎಲ್ಲೋ ಬೇಕು ಅಂತಂದರೆ. ಇದು ಇವತ್ತಿನ ರೆಸಿಪಿ ಸ್ನೇಹಿತರೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೇನು ಅನ್ನಿಸ್ತು ಅಂತ. ಯಾರ್ಯಾರು ನನ್ನ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಮುಂದೆ ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ಮೀಟ್ ಆಗೋಣ. ಥ್ಯಾಂಕ್ ಯು.